ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಮ್ಮ ಥರ್ಡ್ ಡೇ ಆಫ್ ಎಕ್ಸ್ಪ್ಲೋರಿಂಗ್ ಕೋಸ್ಟಲ್. ಇವತ್ತು ಒಂದು ಸರ್ಪ್ರೈಸ್ ಏನು ಅಂದರೆ, ನಾವು ಒಂದು ಬ್ಯೂಟಿಫುಲ್ ಸನ್ರೈಸ್ನ ಕೂಡ ನೋಡ್ತಾ ಇದ್ದೀವಿ ಆ್ಯಂಡ್ ನೆನ್ನೆ ಬ್ಯೂಟಿಫುಲ್ ಸನ್ಸೆಟ್ ಕೂಡ ನೋಡಿದ್ವಿ. ಏನು ಸಖತ್ತಾಗಿದೆ ಅಂದರೆ ಈ ಜಾಗಗಳು ಮಾತ್ರ. ಓ ಮೈನ್ ನೋಡಿ, ನೆನ್ನೆ ಏನು ಮಾಡಿದ್ರು, ಬೋಟಲ್ಲಿ ನಮಗೆ ಆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಎಲ್ಲ ಕರ್ಕೊಂಡು ಹೋಗಿ, ಇಟ್ಸ್ ಕೈಂಡ್ ಆಫ್ ಅ ಪೆನಿನ್ಸುಲಾ, ಅದಷ್ಟು ಸುತ್ತಿಸ್ಕೊಂಡು ಈ ಕಡೆ ಸನ್ಸೆಟ್ ಆಗುತ್ತೆ. ಸೊ ಆಫ್ಕೋರ್ಸ್ ಈ ಕಡೆ ಸನ್ರೈಸ್ ಆಗೇ ಆಗುತ್ತೆ. ಸನ್ಸೆಟ್ ಕರೆಕ್ಟ್ ಟೈಮ್ಗೆ ಸನ್ಸೆಟ್ಟಲ್ಲಿದ್ವಿ. ಇವತ್ತು ಕರೆಕ್ಟ್ ಟೈಮ್ಗೆ ನಾವು ಸನ್ರೈಸಲ್ಲಿದ್ದೀವಿ. ಸೊ ಬ್ಯೂಟಿಫುಲ್ 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 ಥಿಂಗ್ ಇಲ್ಲಿ ನೋಡೋದು. ಖುಷಿ ಆಯಿತು. ಆಮೇಲೆ ಇಲ್ಲೇ ಟ್ರೈನ್ ಕೂಡ ಹೋಗುತ್ತೆ, ಹೊನ್ನಾವರ. ಸೊ ಬ್ಯೂಟಿಫುಲ್ ಸ್ಪಾಟ್, ಬ್ಯೂಟಿಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್ಸ್ ಇದೆ. ಇಲ್ಲೆಲ್ಲ ಕರ್ಕೊಂಬರ್ತಾರೆ. ಏನು ಗುರು ಚೆನ್ನಾಗಿದೆ. ಹೊನ್ನಾವರ ಇಸ್ ಲಿಟ್ರಲಿ ಈಕ್ವಲ್ ಟು whatever you say, like Kerala, God's own country. Wow, wow, wow. ಹಾಂ, ಎಷ್ಟು 8:15 ನೋಡಿ ಹೆಂಗಿದೆ ಬಿಸಿಲು. ಓ ಗಾಡ್, ಹೆವಿ ಒಂಥರ ಇರಿಟೇಷನ್ ಆಗೋಯ್ತು. ಪ್ಲಸ್ ಅದ್ರ ಜೊತೆ ಹ್ಯೂಮಿಡ್ ಬೇರೆ ಇರೋದ್ರಿಂದ ಸಾರಿಯಾಗಿ ಕೊಡ್ತಾಯಿದೆ. ನಿಲ್ಲಿಸಿದ್ರೆ ನೀರು ಇಳಿಯೋಕ್ಕೆ ಶುರು ಅಷ್ಟೆ. ನಾವು ಬೆಳಗ್ಗೆಯಿಂದ ಹಲ್ಲುಜ್ಜಿದೆ, ಸ್ನಾನ ಮಾಡಿದೆ, ಮುಖ ತೊಳಿದೆ, ಗಾಡಿ ಎತ್ಕೊಂಡು ಜೋಟಾಗಿದ್ದೀವಿ. ಓಡಿಸ್ತಾನೇ ಇದ್ದೀವಿ ಗಾಡಿನ. ನಾವು ಅಟ್ಲೀಸ್ಟ್ ಟೋಲ್ ಹತ್ರ ಆದರೂ ಎಲ್ಲಾದ್ರೂ ಏನಾದ್ರು ಸಿಗುತ್ತಾ, ಸೊ ದಟ್ ಅಲ್ಲೇ ಮುಖ ತೊಳ್ಕೊಳ್ಳೋಣ ಅಂತ. ಇನ್ನೂ ಇದ್ದಂಗೆ ಇದೆಯಲ್ಲ, ಇಲ್ಲಿ ಓಪನ್ ಇದೆಯಾ? ಹಾಂ, ಓಪನ್ ಇದೆ. ಇಲ್ಲೇ ಹೋಗಿ ಸ್ವಲ್ಪ ಫ್ರೆಶ್ನಪ್ ಆಗೋಣ. ಬೆಸ್ಟ್ ಏನಂತೀರಾ ಅಲ್ವಾ? ನಾವಿವಾಗ ಮರವಂತೆ ಹತ್ರ ಹೋಗ್ತಾ ಇದ್ದೀವಿ. ಮರವಂತೆ ಬೀಚ್ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಮರವಂತೆ ಬೀಚ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ, ರೈಟ್ ಸೈಡೆಲ್ಲ ಸಮುದ್ರ ಇದ್ದರೆ, ಲೆಫ್ಟ್ ಸೈಡೆಲ್ಲ ನದಿ. ಸೊ ಇದೇ ಇದರದ್ದು ಫೇಮಸ್ ಸ್ಪಾಟ್ ಕೂಡ. ನೀವು ಡ್ರೋನ್ ಶಾಟ್ಸ್ ಎಲ್ಲ ನೋಡಿರ್ತೀರ. ನಮ್ಮ ಹತ್ರ ಡ್ರೋನ್ ಎಲ್ಲ ಇಲ್ಲಪ್ಪ, ಇನ್ನೂ ತೊಗೊಳ್ಬೇಕು. ಬಟ್ ನಿಮಗೆ ಇಷ್ಟು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಏನೇನು ರೈಟ್ ಸೈಡಲ್ಲಿ ಇದೆಯಾ, ಇದು ಲೆಫ್ಟ್ ಸೈಡಲ್ಲಿ ನದಿ, ರೈಟ್ ಸೈಡಲ್ಲಿ ಈ ಥರ ನಿಮಗೆ ಎಲ್ಲ ನೋಡ್ಬೋದು. ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ ಇದು ಬಿಸಿಲಿದೆಯಾ ಏನು ಅಂತ. ಇದೇ ಇವಾಗ ನಾವು ಟ್ರಾವೆಲ್ ಮಾಡ್ತಿರೋದ್ರಿಂದ ಈ ಥರ ಜಾಕೆಟ್ಸು ಗೇರ್ ಎಲ್ಲ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಗಾಳಿ ಬರ್ತಾ ಇರಬೇಕು ಅಷ್ಟೇ. ನಮಗೆ ಮೂಮೆಂಟಲ್ಲಿ ಇದ್ದಷ್ಟು ಒಳ್ಳೆಯದು. ನೋಡಿ, ನಾವು ನಿಂತ್ಕೊಂಡ್ಬಿಡ್ತೀವಿ ಇಲ್ಲಾಂದ್ರೆ. ಬಟ್ ಮೂಮೆಂಟೇ ಇಲ್ಲ ಅಂದರೆ ಒಂಥರ ಹಬೆ, ಒಂಥರ ಧಗೆ ಹೊಡಿತಾ ಇರುತ್ತೆ. ಏನಾದ್ರು ತಣ್ಣಗೆ ಇಟ್ಕೊಂಡು ತಣ್ಣಗೆ ಕುಡಿತಾ ಇರ್ತೀವಿ. ಮೋರ್ ದ್ಯಾನ್ ಫುಡ್, ಸಾಲಿಡ್ ಫುಡ್ಡು, ಜಾಸ್ತಿ ಲಿಕ್ವಿಡ್ ಫುಡ್ನ ನಾವು ಪ್ರಿಫರ್ ಮಾಡ್ತೀವಿ. ಯಾಕೆಂದರೆ ಸ್ವಲ್ಪ ಡಿಹೈಡ್ರೇಟ್ ಜಾಸ್ತಿ ಆಗುತ್ತೆ. ಹೈಡ್ರೇಟ್ ಮಾಡ್ಕೊಳ್ತಾನೆ ಇರ್ತೀವಿ. ವಿ ಬೋತ್ ಹ್ಯಾಡ್ ಮಸಾಲ ಸೋಡಾ ಕೂಡ ಇವಾಗ. ಸೊ ಒಂಥರ ನೆಮ್ಮದಿಯಾಗಿ ಅನ್ಸತ್ತೆ. ಇಲ್ಲಾಂದರೆ ತುಂಬ ಬಾಯಿ ಒಣಗೋದು, ತುಂಬ ಹಶ್ವಾಗೋದು, ಆ ಥರ ಎಲ್ಲ ಆಗುತ್ತೆ. ಆದಷ್ಟು ಹೈಡ್ರೇಟಾಗಿ ಇಟ್ಕೊಳ್ಳಿ, ಚೆನ್ನಾಗಿ ನೀರು ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತೀನಿ. ಗೈಸ್ ನೋಡಿ, ನಾವು ಕಾರ್ಕಳ ತಾಲೂಕು, ಇದು ಒಂದು ಸ್ವಲ್ಪ ಚಿಕ್ಕಮಂಗ್ಳೂರಿಗೆ ಕನೆಕ್ಟ್ ಆಗುತ್ತೆ. ಬಾರ್ಡ್ರಲ್ಲೇ ಇದ್ದೀವಿ. ಅದಕ್ಕೋಸ್ಕರ ಏನು ತಣ್ಣಗಿದೆ ಗೊತ್ತಾ. ನಾವು 2 to 3 ಡೇಸಿಂದ ತುಂಬ ಬಿಸಿಲು, ಒಂಥರ ಸುಮ್ಮನೆ ತಲೆಯಿಂದ ನೀರು ಇಳಿತಾನೇ ಇತ್ತು. ಇವಾಗ ನೋಡಿದ್ರೆ ತುಂಬ ಚೆನ್ನಾಗಿದೆ. ದ ವೆದರ್ ಇಸ್ ಅಮೇಝಿಂಗ್, ತಣ್ಣಗಿದೆ. ನಮ್ಗೆ ಯಾವಾಗಪ್ಪ ನೋಡ್ತೀವಿ ಇದು ಅಂತ ಅನಿಸ್ತು. ಮೇ ಬಿ ನಾವು ಯಾವುದು ಕೋಸ್ಟಲ್ ಕಡೆಯಿಂದ ಸೂರು ಕೆಳಗಡೆ ಬಂದ್ವಿ ಅನಿಸುತ್ತೆ. ಅದಕ್ಕೆ ನಮಗೆ ಒಂದು ಒಳ್ಳೆ ಫೀಲ್ ಸಿಗ್ತಾಯಿದೆ. ಇಲ್ಲಿ ಒಳ್ಳೆ ಊಟಿ ಇದ್ದಂಗಿದೆ ನೋಡಿ. ಗೈಸ್, ನಾವಿವಾಗ ಕಾರ್ಕಳದಿಂದ ಹೆಬ್ರಿ ಕಡೆ ಹೋಗ್ತಾ ಇದ್ದೀವಿ. ಇದು ನೋಡಿದ್ರೆ ಏನು ಸಕ್ಕತ್ತಾಗಿದೆ ಅಂದರೆ, ಈ ರೂಟ್ ಮಾತ್ರ ಮೈಂಡ್ ಬ್ಲೋಯಿಂಗ್. ಜನನೇ ಇಲ್ಲ. ಈ ಊರ ಹೆಸರು ಅಜಯ್ ಕಾರು ಅಂತ.
ಇಲ್ಲೊಂದು ಇಲ್ಲಿ ಏನಿದು ಮುಡಾದಿ ಗುತ್ತು ಅಂತೆ ಮಗ, ಏನಿದು ನೋಡೋಣ. ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಹೋಗೋಣವಾ? ಹಾಂ ಹಾಂ, ಸಖತ್ತಾಗಿದೆ ಅದು ಜಾಗ ಮಾತ್ರ. ನಾವೇನು ಅಂದರೆ ಒಂದು ಸರಿ ಒಂದು ಪ್ಲ್ಯಾನ್ ಮಾಡ್ಕೊಂಬರ್ಬೇಕು. ಇಲ್ಲಿ ಸಖತ್ತಾಗಿದೆ ನದಿ ಎಲ್ಲ ನೋಡಿ. ವಾವ್ ಗುರು, ಏನು ತಣ್ಣಗಿದೆ ಅಂದರೆ. ಏನಂದರೆ ನಾವು ಇಲ್ಲೆಲ್ಲ ಪ್ಲ್ಯಾನ್ ಮಾಡ್ಕೊಂಬಂದಾಗ, ಇಫ್ ವಿ ಆರ್ ಓನ್ಲಿ ವಿಸಿಟಿಂಗ್ ಟೆಂಪಲ್ಸ್ ಅಂತ ಬಂದಾಗ ಎಲ್ಲನೂ ಸೈಡ್ಗೆ ಇಟ್ಬಿಟ್ಟು ಜಸ್ಟ್ ಸಿಕ್ಕಿದ ದೇವಸ್ಥಾನಗಳ ಒಳಗಡೆ ಹೋಗಿ ನಾವು ಅದರದ್ದು ಇತಿಹಾಸಗಳೆಲ್ಲ ತಿಳ್ಕೊಂಡು ಒಂದು ನಮ್ಮ ಸನಾತನ ಧರ್ಮವನ್ನು ಸ್ವಲ್ಪ ಪುಷ್ ಮಾಡೋಣ ಅಂತ. ಲೈಟಾಗಿ ಬಿಸಿಲಿದೆ, ಬಟ್ ಆದರೆ ಅಂಥ ಶೆಕೆ ಅಂತ ಏನಿಲ್ಲ. ಮೊನ್ನೆ ಅಂತೂ ಅಪ್ಪ ಹೆವಿ. ಇವಾಗ ಕಾರ್ಕಳ ಕಡೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನೆನ್ನೆ ಇದ್ರದ್ದು ಪ್ಯಾರಲಲ್ ರೋಡಲ್ಲಿ ವಾಪಸ್ ಬಂದ್ವಿ. ಇವಾಗ ಈ ರೂಟಲ್ಲಿ ವಾಪಸ್ ಹೋಗ್ತಾಯಿದ್ದೀವಿ. 1 hour ಒಂದು ಜಾಗಕ್ಕೆ ಹೋಗಲೇಬೇಕಾಗಿತ್ತಲ್ಲ, ಒಂದು ದುರ್ಗಾ ದೇವಸ್ಥಾನಕ್ಕೆ. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗೆ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ ನಾವು. ಸೊ ಗೈಸ್, ನಾವಿವಾಗ ಒಂದು ದುರ್ಗಾ ಅನ್ನೋ ಒಂದು ಊರಲ್ಲಿ ಬಂದಿದ್ದೀವಿ ನೋಡಿ. ಕಂಕಣರಬೆಟ್ಟು ಕಬ್ಬಿನಾಲೆ ಅಂತ ಒಂದು ಊರು. ಇಲ್ಲಿ ನಾವು ಬಂದು ಒಂದು ರೈಟ್ ತೊಗೊಂಡ್ರೆ ಆ ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ ಇದು ದಾರಿ. ಇಲ್ಲಿಂದ ಒಂಚೂರು ದೂರ ಮಾತ್ರ ಈ ಥರ ರೋಡ್ ಇರುತ್ತೆ. ಅದಾದಮೇಲೆ 4x4 ಅಥವಾ ಈ ಥರ ಆಫ್ ರೋಡ್ ಬೈಕ್ಸ್ ಮಾತ್ರ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ಆಫ್ ರೋಡ್ ಹೆಂಗಿದೆ ಅಂತಲೂ ನೋಡೋಣ, ಸೊ ದಟ್ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ ದಟ್ ನಾರ್ಮಲ್ ಬೈಕ್ಸ್ ಅಥವಾ ಸ್ಕೂಟರ್ ಕೂಡ ಹೋಗ್ಬೋದಾ ಅಂತ. ಅಲ್ಲಿರೋ ಗಾಡಿ, ಅಲ್ಲೊಂದು ಅಂಗಡಿ ಇತ್ತು. ಆ ಅಂಗಡಿಯವ್ರು ಹೇಳಿದ್ದು ಅಲ್ಲಿ ನಾರ್ಮಲ್ ಕಾರ್ಗಳೆಲ್ಲ ಹೋಗೋಕ್ಕಾಗಲ್ಲ, ಅಲ್ಲಿ 4x4ನ ತೊಗೊಂಡು ಹೋಗಬೇಕಾಗತ್ತೆ ಅಂತ. ನೋಡೋಣ ಹೆಂಗಿದೆ ಏನು ಅಂತ. ಇವಾಗ ಈ ದುರ್ಗಾ ಪರಮೇಶ್ವರಿ ಅಂದರೆ ದುರ್ಗಾ ಅನ್ನಪೂರ್ಣಿ ಅನ್ನುವ ಒಂದು ಜಾಗಕ್ಕೆ ಹೋಗ್ತಾ ಇರೋದು. ಮೇ ಬಿ ಇಲ್ಲಿ ಯಾರೂ ಅಷ್ಟು ಗೊತ್ತೂ ಇಲ್ಲ ಅನಿಸುತ್ತೆ. ಲಾಸ್ಟ್ ಇಯರ್ ಅಮಿತ್ ಒಂದು ಪ್ಲೇಸ್ನ ನೋಟ್ ಮಾಡ್ಕೊಂಡಿದ್ದೆ. ಲಾಸ್ಟ್ ಇಯರಿಂದ ಹೇಳ್ತಾ ಇದ್ದ ಹೋಗಬೇಕು ಆ ಕಡೆ ಹೋದಾಗ ಅಂತ. ಸೊ ವಿ ಹ್ಯಾವ್ ಕಮ್ ಹಿಯರ್ ಟು ಎಕ್ಸ್ಪ್ಲೋರ್ ದಿಸ್ ಪರ್ಟಿಕ್ಯುಲರ್ ಟೆಂಪಲ್. ಯಾವ ಥರ ಇದೆ ಅಂತ ನಮಗೂ ಅಷ್ಟು ಗೊತ್ತಿಲ್ಲ. ನಾವು ಫೋಟೋಸಲ್ಲೂ ಕೂಡ ಅಷ್ಟು ನೋಡಿಲ್ಲ. ಮೇ ಬಿ ವಿಲ್ ಬಿ ದ ಫಸ್ಟ್ ಎಕ್ಸ್ಪ್ಲೋರರ್ಸ್ ಆಫ್ ಈ ದುರ್ಗಾ ಪರಮೇಶ್ವರಿ. ಅಲ್ಲೇ ಒಂದು ಯಾವುದೋ ಫ್ಯಾಮಿಲಿ ಇದೆಯಂತೆ, ಆ ಫ್ಯಾಮಿಲಿನೇ ಅಲ್ಲೆಲ್ಲ ನೋಡ್ಕೋತಾ ಇರೋದು ದೇವಸ್ಥಾನವನ್ನು. ಚೆನ್ನಾಗಿದೆಯಲ್ಲ ರೂಟ್ ಮಾತ್ರ, ನೆಮ್ಮದಿಯಾಗಿದೆಪ್ಪ. ಈ ಥರ ಜಾಗಗಳಿಗೆ ಬಂದರೆ ಒಳ್ಳೆ ನಿದ್ದೆ ಬರುತ್ತೆ, ಅದೊಂದು ಕತೆ. ಪೇಜಾವರ ಸ್ವಾಮಿಗಳು ಏನೋ ಹಾಕಿದ್ದಾರೆ ಇಲ್ಲಿ. ಮ್ಯಾನ್, ಸೊ ಅನ್ನಪೂರ್ಣೇಶ್ವರಿ ದೇವಸ್ಥಾನ ದುರ್ಗಾ ಹೆಬ್ರಿ ಶ್ರೀ ಗೋವರ್ಧನಗಿರಿ ಗೋಶಾಲೆ. ಇಲ್ಲೇನ ಇರೋದಿದು? ಇದೇ ರೂಟಾ ಅಂತ. ಹೌದು, ಇಲ್ಲಿ ಒಂದು ರೈಟ್ ಏನೋ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ನದಿ ಎಲ್ಲ ಇಲ್ಲೂ ಹರಿಯುತ್ತೆ. ಚಿಕ್ಕದಾಗಿ ಚೊಕ್ಕದಾಗಿ ಇದೆ. ಸುಮ್ಮನೆ ಇಳಿಸ್ಬಿಟ್ಟು ಬರೋಣ ಬಾ. ಇಲ್ಲೇನು ವೀಲ್ ಸ್ಪಿನ್ ಆಗಲ್ಲ. Gorgeous, what a gorgeous thing it is. ವಾವ್, ಹುಷಾರು, ಪಾಚಿ ಇರುತ್ತೆ ನೋಡು, ಜಾರತ್ತೆ ಎಗ್ಗರಿಸ್ತಾ ಇರೋದು ಗಾಡಿ. ಫೋಟ ಇದು ಸೋಂದ ಹತ್ರ ಇರೋ ತಪೋವನಗಳಿದ್ದಂಗಿದೆ. ತಪೋವನದ್ದು ಇನ್ನೂ ಚಿಕ್ಕದು ರೂಟು ನೋಡೋಕೆ ಹೋದ್ರೆ. ತೀರ ನೋಡಿ, ಎಲ್ಲ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಬರ್ತಾರೆ ಅನ್ಸುತ್ತೆ ಹತ್ಕೊಂಡು. ಒಂದು ಲೆಫ್ಟ್ ಇದೆ, ಆ ಲೆಫ್ಟ್ಗೆ ಹೋಗ್ಬೇಕಾಗಿತ್ತು. ಚೆನ್ನಾಗಿದೆ ಅಲ್ಲ. ಆದರೂ ಈ ಥರ ಎಲ್ಲ ಕಂಡು ಹಿಡಿಯೋದು ಆದರೆ ಏನಂದರೆ ಪೆಟ್ರೋಲ್ ರಿಸರ್ವ್ಗೆ ಬಂದಿರಬಾರ್ದು ಅಷ್ಟೇ. ನನ್ನ ಗಾಡಿ ನಂದು ಆಲ್ರೆಡಿ 3 kilometers ಎಕ್ಸ್ಟ್ರಾ ಬಂದಿದ್ದೀವಿ.
ಅರ್ಥ ಆಗಲಿಲ್ಲ. ಕಲ್ಕುಡ ದೇವಸ್ಥಾನ ಅಲ್ಲ, ದುರ್ಗಾ ಅನ್ನಪೂರ್ಣೇಶ್ವರಿ ಅದೇ. ಓಕೆ, ಇಲ್ಲಿ ಹೋಗ್ಬೋದಿತ್ತು, ಬಟ್ ಅದು ಅವ್ರ ಮನೆ ಹತ್ರ ವೆರಿ ನೈಸ್. ಈ ಕಡೆ ಇರೋರೆಲ್ಲ ಈ ಥರ ಸ್ವೀಟಾಗಿ ಬರ್ತಾರೆ, ನಮ್ಮವರು ಈ ಕೈ ತೋರಿಸ್ತಾರೆ ಎಲ್ಲರೂ ಹೋಗಿ ಅಂತ. ಹೌದು. ತೋರಿಸ್ತೀನಿ ಅಂತ ಹೇಳಿದ್ರು, ನಮಗೆ ಎಲ್ಲ ಬಂದು ನೋಡಿ. ಓ ಮೈ ಗಾಡ್, ಲಿಟ್ರಲಿ ಇದು ಇಟ್ಸ್ ರಾಂಗ್ ರೂಟ್. ಅವರು ನಮಗೆ ಆಫ್ ರೋಡ್ವರೆಗೂ ತೋರಿಸ್ಬಿಟ್ಟು ನಮ್ಮ ಗಾಡಿ ಆಗಲ್ಲ, ನಿಮ್ಮ ಗಾಡಿ ಆಗುತ್ತೆ, ಹೋಗಿ ಬನ್ನಿ ಅಂತ ಹೇಳಿದ್ರು. ಅದೇನಾಗತ್ತೋ ಆಗಲ್ವೋ ನೋಡಬೇಕು. ಅಟ್ಲೀಸ್ಟ್ ಬೇರೆಯವರು ಬರುತ್ತಾರೆ ಇಲ್ಲಿಗೆ ಅಂತ ಹೇಳಿದ್ರೆ ಅವ್ರಿಗೆ ಇದು ಒಂದು ಸ್ವಲ್ಪ ಖುಷಿ ಆಗುತ್ತೆ, ಹೋಗ್ಬೋದಲ್ಲಪ್ಪ ಅಂತ. ನಾವು ತೋರಿಸ್ಕೊಡ್ಬೋದು, ಓಕೆ ಈ ಥರ ನಾರ್ಮಲ್ ಗಾಡಿಗಳು ಹೋಗ್ಬೋದಲ್ಲ ಅಂತ. ಇಲ್ಲಾಂದರೆ ಎವ್ರಿ ಟೈಮ್ ಎಲ್ಲರಿಗೂ ಹತ್ರನೂ ಅಡ್ವೆಂಚರ್ ಬೈಕ್ಸ್ ಇರೋಲ್ಲ, ಯಾವಾಗಲೂ ಅಡ್ವೆಂಚರ್ ಮಾಡಿಕೊಂಡೇ ಬರಬೇಕು ಅನ್ನೋದೆಲ್ಲ ಸುಳ್ಳು. ಸೊ ಅದಕ್ಕೋಸ್ಕರ ಓಹೋ ಅದೇ ಅಂದ್ಕೊಂಡಿದ್ದು. ಕರೆಕ್ಟಾಗೇ ಹೇಳಿದ್ದು ನಾನು. ಡೆಡ್ ಎಂಡ್ ಅಲ್ಲಿಗೆ ಹೋಗುತ್ತಾ ದೇವಸ್ಥಾನಕ್ಕೆ? ಇದು ಗೋಶಾಲೆ ಎಲ್ಲಿದೆ? ಅಲ್ಲೇ ಇದೆಯಾ? ಇದು ಪೇಜಾವರ ಮಠದವರ ನೋಡ್ಕೋತಾ ಇರೋದು? ಹೆವಿ ಪವರ್ಫುಲ್ ಜಾಗ ಬೇರೆಪ್ಪ. ವಾವ್, ನೈಸ್ ನೈಸ್. ಇಲ್ಲೂ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ. ಆಳ ಇದೆಯೋ, ಬೇಜಾನ್ ಆಳ ಇದೆ ಇದು. ನನ್ನ ಹತ್ರನ ಅದು ಫುಲ್ ಇರಬೇಕಲ್ಲಪ್ಪ, ನಂದೇನು 17% ಇದೆ. ನೋಡೋಣ ತಗೊಳ್ಳೋ, ಅಲ್ಲಿ ಮೇಲಿಗೆ ಹೋಗ್ಬಿಟ್ಟು. ಎಸ್ ಕಮಾನ್. ಇಲ್ಲಿಂದ ಮೇನ್ಲಿ ಒಂದು ಆಫ್ ರೋಡ್, ಜಯದುರ್ಗ ಆಫ್ ರೋಡ್ ಇಲ್ಲಿಂದ ಲೈಟಾಗಿ ಶುರು ಆಗುತ್ತೆ. ಅಯ್ಯೋ ಪಾಪ ಎದುರ್ಕೊಂಡ್ಬಿಡ್ತಿದ್ದು, ನಿಧಾನಕ್ಕೆ ಬಾ. ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಾ, ಅದ್ರ ಧೂಳು ಬದಲೇ ಬರ. ಅಯ್ಯಯ್ಯಪ್ಪ, ಒಂದು ಗ್ಯಾಪಲ್ಲಿ ಬಾ. ಆ್ಯಕ್ಚುಲಿ ವೈನಾಡಲ್ಲಿ ಒಂದು ಜಾಗ ಇದೆ ಮಗ, ವೈತ್ರಿ ಹತ್ರ. ಹಿಂಗೆ ಇರೋದು ಅದು, ವೈತ್ರಿ ವಿಲೇಜ್ ಇದೆಯಲ್ಲ, ಅಲ್ಲಿಂದ ಒಂದು ಸ್ವಲ್ಪ ದೂರ. ಮುನೇಶ್ವರ ಬೆಟ್ಟ ನನಗೆ ಫೀಲ್ ಕೊಡ್ತಾ ಇದೆ ಇದು. ಇದೆ ಅದು ಸ್ವಲ್ಪ ಡೌನ್ ಎಲ್ಲ ಹೋಗ್ಬೇಕು, ಇದು ಫುಲ್ ಅಪ್ಪೇ ಇರೋದು ಅಷ್ಟೇ. ಇದು ಆಫ್ ಮಾಡಿಬಿಡೋಣ, ಯಾಕೆ ಅಂದರೆ ಡೌನ್ ಬರಬೇಕಾದ್ರೆ ನಮ್ದು ಆಲ್ರೆಡಿ ರಿಸರ್ವ್ಗೆ ಬಿದ್ದಿದೆ, ಅದಕ್ಕೋಸ್ಕರ ರಿಸರ್ವಲ್ಲಿ 6 ಕಿಲೋಮೀಟ್ರ್ ಬಂದಿದ್ದೀವಿ. ರೈಸ್ ನಿಂದು ರೈಸ್ ಟೈರು, ನಮ್ದು ಆ ಥರ ಎಲ್ಲ ಇಳಿತಾ ಇಲ್ಲ. ನಾನು ನಿಂತ್ಕೊಳ್ತೀನಪ್ಪ, ಇಲ್ಲ ಅಂದರೆ ದಡ ಬಡ ಅಂತ ಎತ್ತಾಗ್ತಾ ಇರತ್ತಿಲ್ಲ. ಅಂದರೆ ನಾವು ಹಿಮಾಲಯನಲ್ಲಿ ಬಂದ್ರೇ ನಿಮಗೆ ಹೆವಿ ಎತ್ತಾಗ್ತಾ ಇದೆ. ಆಫ್ ರೋಡ್ ಆರಾಮಾಗಿ ಹೋಗ್ತಾ ಇದೆ, ಬಟ್ ಆದರೆ ಎತ್ತಾಗ್ತಾ ಇದೆ, ಅದು ಪ್ರಾಬ್ಲಮ್. ಕ್ರೇಜಿ ಹೋಗಿದೆ.
ಕ್ರೂಸ್ ಫುಲ್ ಅಪ್ಪಿದೆ ಇದು. ಯಪ್ಪ ಕೈ ನೋವು ಬಂದ್ಬಿಡುತ್ತಲ್ಲ ನಿಂತ್ಕೊಂಡೇ ಇದ್ರೆ, ಯಾಕೆಂದರೆ ಫುಲ್ ಮೇಲೆ ಹೋಗ್ತಾ ಇದೆ ಅಲ್ಲ, ಅದಕ್ಕೋಸ್ಕರ. ಇಲ್ಲಿ ಒಂದು ಸ್ವಲ್ಪ ಫ್ಲಾಟ್ ಆಯಿತು. ಅಯ್ಯೋ, ಟು ಬಿ ಆನೆಸ್ಟ್ ಆ್ಯಕ್ಚುಲಿ ಸೂಪರ್ ಆಫ್ ರೋಡ್ ಇದು, ಆಫ್ ರೋಡರ್ಸ್ಗೆ. ಈ ಕಡೆ ಏನಾದ್ರು ಬರಬೇಕು ಅಂದರೆ ಹೋಗತ್ತೆ ಆರಾಮಾಗೆ, ಯಾರಾದರೂ ಇದ್ದೇ ಇರ್ತಾರೆ. ಕಾರ್ಕಳ ಹತ್ರ ಬಂದು ಆಫ್ ರೋಡ್ ಬೇಕು ಅಂದರೆ ಇದು ಪರ್ಫೆಕ್ಟ್ ರೋಡ್ ಇದು. ಇನ್ಕ್ಲೈನ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಮೇ ಬಿ ನಿಮಗೆ ಗೋಪ್ರೋಲ್ ಗೊತ್ತಾಗ್ತಾ ಇಲ್ಲ ಅಷ್ಟೆ. ಅಯ್ಯ, ನನ್ನ ಗಾಡಿ ಹಿಂದೆನೇ ಒಂದು ಸ್ಟಿಕ್ಕರ್ ಇದೆ, ಏನು ಹೇಳು, ಈಟ್ ಮೈ ಡಸ್ಟ್. ವಾವ್ ಇಲ್ಲಿ ಬಾ, ಇಲ್ಲಿ ನಿಂಗೆ ಸಕ್ಕತ್ತಾಗಿದೆ ಇಲ್ಲಿ. ತುಂಬ ಅಂದರೆ ಸ್ವಲ್ಪ ರಿಸರ್ವಲ್ಲಿ ಬಂದಿರೋದ್ರಿಂದ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಮಗ ಇಲ್ಲಿ ಸೂಪರಾಗಿದೆ, ಫುಲ್ ಅಪ್ಪಿದೆ ಇಲ್ಲಿ. ನೀನು ಇಲ್ಲಿ ಬಾ, ಸಕ್ಕತ್ತಾಗಿದೆ. ಇಲ್ಲಿಗೆ ಬಾ, ಬರ್ತಾ ನಿಂಗೆ ಕಾಣಿಸುತ್ತೆ ಅನಿಸುತ್ತೆ. ಅಯ್ಯಪ್ಪ, ಸೂಪರ್ ಕ್ರೇಜಿ ಆಗಿದೆ. ಒಂದು ಆಫರು, ಅಯ್ಯಪ್ಪ, ಉಯ್ ಲೂಸ್ ಯಾಳದ್ದು ಬಂದಿದ್ದೀನಿ ನಾನು ಚೆಚ್ಚೋಣ ಅಂತ ತುಂಬ ಆಸೆ ಆಗ್ತಾಯಿದೆ. ಬಟ್ ರಿಸರ್ವ್ಗೆ ಬಂದಿರೋದ್ರಿಂದ ಸರ್ರತ್ತ ಎಳೆದು ಬಿಡುತ್ತೆ ಪೆಟ್ರೋಲ್, ಅದಕ್ಕೋಸ್ಕರ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಇರಲಿ ಬಿಡಿ, ಹೋಗೇ ಬಿಡೋಣ ಬನ್ನಿ. ಸೂಪರ್ ಆಗಿದೆ ಆ್ಯಕ್ಚುಲಿ, ಒನ್ ಆಫ್ ದ ಬೆಸ್ಟ್. ನಮ್ಗೆ ಆಫ್ ರೋಡು ತುಂಬ ದಿನ ಆಯಿತು, ಬೇರೆ ಹುಚ್ಚಿಡಿದ್ಬಿಟ್ರೆ ಜೈ ಅನ್ಸ್ಬಿಡೋದೆ ಆಫ್ ರೋಡು, ಎಗರಿಸ್ತಾ ಇರೋದೆ. ಬಟ್ ಏನಂದರೆ ನೋಡಿ, ಚಚ್ಚ ಒಡೆ ಕ್ರೇಜಿಯಾಗಿದೆ ಊರು, ಹೊಡಿತಾ ಇರೋದೆ. ನಾವು ಕರೆಕ್ಟಾ ಹೋಗ್ತಾ ಇರೋದು? ಡೂಡ್ ಹೆವಿ ದೂರ ಇದೆ ಕ್ರೂ, 5 ಕಿಲೋಮೀಟ್ರು. ಅಯ್ಯಪ್ಪ, ಅಯ್ಯೋ ಏನು ಗುರು ಅಪ್ಪಿದು. ಸಕ್ಕತ್ತಾಗಿದೆ ರೂಟ್, ಮಾತ್ರ ಕ್ರೇಜಿ ಆಗಿದೆ ಆಫ್ ರೋಡು. ದಿಸ್ ಈಸ್ ಫಾರ್ ಪ್ರೋ ಆ್ಯಂಡ್ ಬಿಗಿನರ್ಸ್ ಅಂತ ಹೇಳೋಕ್ಕೋಗಲ್ಲ, ಮೀಡಿಯಮ್ ಯಾರಿದ್ದಾರೆ ಅವ್ರುಗಳು ಮಾಡ್ಬೋದು. ಫಾರ್ ಬಿಗಿನರ್ಸ್ ಫಾರ್ ಶ್ಯೂರ್ ನಿಮ್ಮದು ಫಾಲ್ ಆಗುತ್ತೆ, ಬಟ್ ಯು ಕ್ಯಾನ್ ಪ್ರಾಕ್ಟೀಸ್, ಸೂಪರಾಗಿರುತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಗಾಡಿ ಇಲ್ಲಿದೆ, ಓಕೆ, ನೀವು ಇಲ್ಲಿಗೆ ಬಗ್ಗಿದ್ದೀರಾ, ಸೊ ನಿಮಗೆ ಕೈ ಹಿಂಗೋಗಿ ಇಲ್ಲಿ ಎಳೀತಾ ಇದೆ ನಿಮಗೆ. ಸೊ ಸ್ವಲ್ಪ ಪೇಯ್ನ್ ಬರ್ಬೋದು, ಹೊಸದಾಗಿ ಯಾರಾದರೂ ಮಾಡ್ತಾಯಿದ್ದಾರೆ ಅಂದರೆ. ಇಟ್ಸ್ ಓಕೆ, ನೀವು ಮಾಡಿ, ಟ್ರೈ ಮಾಡಿ, ಆವಾಗಲೇ ಕಲಿಯೋದು. ಎಲ್ಲರೂ ಹಂಗೇ ಶುರು ಮಾಡಿ ಹಂಗೇ ಮಾಡಿದ್ದಲ್ಲ, ಸೊ ಯು ಕ್ಯಾನ್ ಡೂ ಇಟ್. ಸೂಪರಾಗಿದೆ. ತುಂಬ ದಿನ ಆಯಿತು ನಾನು ಆಫ್ ರೋಡ್ ಹೋಗಿ, ಇವತ್ತಂತೂ ಚಾಡ್ಬಿಡೋದೆ. ನೀನು ಎಲ್ಲಿದೆಯಾ? ಆಲ್ರೆಡಿ ಪೆಟ್ರೋಲ್ ಸ್ಮೆಲ್ಲು. ಬಾ ಇಲ್ಲೇ ಇದ್ದೀನಿ ನೋಡು. ಅವರು ಇದೇ ಸ್ಪಾಟೇ ಹೇಳಿದ್ದು, ಲೆಫ್ಟು ಮತ್ತು ರೈಟು ವೈ ರೋಡ್ ಇರೋದು, ಇಲ್ಲೊಂದು ಇಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳಿದ್ದು. ಬಾ, ಇಲ್ಲೇನು ಧೂಳಿಲ್ಲ. ಸೂಪರ್ ಬ್ಯೂಟಿ ರೂಟ್ ಇದು, ಲಿಟ್ರಲಿ. ಎಲ್ಲಿದೆಯಾ?
ಇಲ್ಲೇನು ಧೂಳು ಎಬ್ಬಲ್ಲ ನಿನಗೆ ಇಲ್ಲಿಂದ ಏನು ಧೂಳು ಎದ್ದಾಳಲ್ಲ. ಸೂಪರ್ ಆಗಿ ಸ್ವಲ್ಪ ದೂರದಲ್ಲಿ. ಹಾಂ, ಎಂಥ ಗೇಟ್ ಬಂತು. ಹೌದಪ್ಪ, ಅಲ್ಲ ನಾನೇನು ಹೇಳಿಲ್ಲಪ್ಪ ನಾನಂತ. ಓ, ಇಲ್ಲಿಗೆ ಬರಬೇಕಪ್ಪ. ಇಲ್ಲಿ ಡೌನ್ ಇದೆ ಒಂದು, ಆ ಡೌನಲ್ಲಿ ಬಾ. ಕೆಳಗಡೆ ಡೌನು. ಓ ಕ್ರೇಜಿ ಆಗಿದೆಯಲ್ಲ.